ಇಲ್ಲಿ ನೋಡಿ ಅಪ್ಪ ಮಗಳು ಆ ಕಡೆ ಬೀಚು. ಅಯ್ಯೋ ಎಲ್ಲಿ ಬಂದಿದೀವಿ? ಎಲ್ಲಿ ಮಿರರ್ ಕಾಣಿಸ್ತಲ್ಲ ನಿಂದ್ರಬೇಕು ಅನ್ಸ್ಬಿಡುತ್ತ. ನಮ್ಮಮ್ಮ ಕಾಫೆ ಚಿಪ್ ತಗೊಂಡಾರ. ನಮ್ಮಮ್ಮ ಚಿಲ್ಲಿಂಗ್. ಸೊ ಇದು ಏನಿದು? ಲಾಕ್ ಆಗ್ಬಿಟ್ಟಿತ್ತು ಅದಕ್ಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಕಮೆಂಟ್ ಮಾಡಿ ಅಂತ. ತುಂಬ ಜನ ಗೆಸ್ ಮಾಡಿದ್ದೀರಾ, ತುಂಬ ಜನ ಕರೆಕ್ಟಾಗೇ ಹೇಳಿದ್ದೀರಾ ಗೋವಾ ಅಂತ. ಸೊ ನಾನು ಗೊತ್ತಿತ್ತು ಆ ವಿಡಿಯೋದಲ್ಲಿ ನಿಮಗೆ ಕ್ಲೂ ಸಿಕ್ಬಿಟ್ಟಿರುತ್ತೆ ಅಂತ ಹೇಳಿದ್ದೀವಿ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಅಲ್ಲಿ ಏರ್ಪೋರ್ಟಲ್ಲಿ ಕಾಣಿಸಿರ್ಬೋದು. ಸೊ ಹಾಗಾಗಿ ಎಷ್ಟು ಜನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರ್ತೀರಾ, ಇರ್ತೀರಾ ಅಂತ ಚೆಕ್ ಮಾಡೋಣ ಅಂತ ನಾನು ಹೇಳಿದ್ದು. ತುಂಬ ಜನ ಕಮೆಂಟ್ ಮಾಡಿದ್ರಿ ಕರೆಕ್ಟಾಗಿ, ತುಂಬ ಖುಷಿ ಆಯಿತು. ಇಲ್ಲಿ ನಾವು ಸ್ಟೇ ಮಾಡ್ತಾ ಇರೋದು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಬರೋಷ್ಟಕ್ಕೆ ಕರೆಕ್ಟ್ ಇವಾಗ ಎಷ್ಟು ಗಂಟೆ ಆಗಿದೆ? 9 ಗಂಟೆನಾ? 10. ಸೊ ನಾವಿಲ್ಲಿ ಬಂದಾಗ 9:30 ಆಗಿತ್ತು. ಆ್ಯಕ್ಚುಲಿ 2 o'clock ಆಗಿರೋದು ಚೆಕ್ ಇನ್. ಬಟ್ ಅವರು ಸರಿ ಒಂದು ರೂಮ್ ಆದರೂ ಬೇಗ ಕ್ಲೀನ್ ಮಾಡಿ ಇವಾಗ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಆಮೇಲೆ ನೋಡೋದು ಏನು ಮಾಡೋದು ಏನೋ ಅಂತ. ಒಳ್ಳೆ ಬೀಚ್ ವ್ಯೂ ಇದೆ, ಸ್ವಲ್ಪ ಶೆಕೆನೂ ಇದೆ, ಒಂಥರ ಚೆನ್ನಾಗಿದೆ. ಇಯಾನ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ ಅಪ್ಪ ಮಗಳು ಆ ಕಡೆ ಬೀಚು. ಯಾ ಅಮ್ಮು ಬೀಚಲ್ಲಿದೆ. ಹೆಂಗೆ ಕೂತ್ಕೊಂಡು ಬೀಚ್ ನೋಡ್ಕೊ ಅಂತ. ಶೆಕೆ ಅಲ್ಲ, ಬಿಸಿ ಗಾಳಿ ಹೊಡಿತಿದೆ. ಇನ್ನೂ 10 ಗಂಟೆನೂ ಆಗಿಲ್ಲ. ಇಲ್ಲಿ ನಮ್ಮಮ್ಮ ಅಲ್ಲ ಮಧ್ಯಾಹ್ನ 2 ಗಂಟೆ ಥರ ಇದೆ. ಮಳೆ ಬರುತ್ತವಾ? ಮಳೆ ಬಂದ್ರೆ ಮಸ್ತ್ ಇರುತ್ತಲ್ಲ, ತಣ್ಣಗೆ ನೋಡ್ಕೊಂಡು ಕುತ್ಕೋಬೋದಿಯಾ ಅಮ್ಮ. ಅಲ್ಲಿ ನಮ್ಮಮ್ಮ ಮಮ್ಮಿ ಹೆಂಗೈತೆ? ಇಲ್ಲಿ ನಮ್ಮ ತಂಗಿ ಅವ್ರ ಯಜಮಾನ್ರನ್ನ ಮಿಸ್ ಮಾಡ್ಕೊಂತಿದ್ದಾಳ. ಇಲ್ಲಿ ನಮ್ಮ ಯಜಮಾನ್ರು ಸೀರೆ ರೆಡಿ ಆಗ್ತಿದ್ದಾಳೆ ಇನ್ನು. ಸಾರಿ, ಗೋವಾ ಇವತ್ತು ಬೆಳಗ್ಗೆ ಬಂದು ಮಲ್ಕೊಂಡೇ ಇದ್ದೀವಿ. ಎಷ್ಟು ಒಂದು 2-3 hours ನಿದ್ದೆ ಆಗ್ಬಿಡ್ತು. ಸೊ ಹಾಗಾಗಿ ಇವಾಗ ಎದ್ದು ಬೀಚ್ ಕಡೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಯಾಕಂದರೆ ರಾತ್ರಿ ಎಲ್ಲ ಮಲಗಿಲ್ಲ ನಾವು ಏರ್ಪೋರ್ಟಲ್ಲಿ, ಸ್ವಲ್ಪ ಇದಾಗಿ. ಸೊ ಇದು ಇವಳು ರೆಡಿಯಾಗಿದ್ದಾಳೆ ಈ ಥರ ಎಲ್ಲ ಬೀಚೆಲ್ಲ ಆಡೋಕ್ಕೆ. ಇದು ಅಂಬ್ರೆಲ್ಲ ಇಟ್ಕೊಂಡು. ಸೊ ರೂಮೆಲ್ಲ ಮೆಸ್ ಆಗಿಬಿಟ್ಟಿದೆ. ಬಂದಿದ್ದ ತಕ್ಷಣ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆಗಲಿಲ್ಲ. ಇನ್ನು ಟವಲ್ ಆಯ್ತಲ್ಲ, ಇವಳ್ದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೀನಿ. ಇವಾಗ ರೂಮ್ ಟೂರ್ ಕೊಡ್ತೀನಿ ಯಾವ ಥರ ಇದೆ ಅಂತ. ನೀ ಕೊಡ್ತೀಯಾ? ಬಾ, ಇಲ್ಲಿ ಟವಲ್ ಹಾಕ್ಬಿಡೋಣ ಫಸ್ಟ್. ಸೊ ಇಲ್ಲಿ ನಾವು ಸ್ಟೇ ಮಾಡ್ತಿರೋದಂತೂ ಮಸ್ತಾಗಿದೆ. ಅಂದರೆ ಫುಲ್ ಗ್ರೀನ್ರಿ ಆಗಿದೆ, ಮತ್ತು ಬೀಚ್ ಸೌಂಡು ಒಂಥರ ಚೆನ್ನಾಗಿದೆ. ತುಂಬ ಹುಡುಕಿದ ಮೇಲೆ ಸಿಕ್ಕಿರೋವಂಥದ್ದು ಇದು ಪ್ಲೇಸು. ಸೊ ಈ ಥರ ಇದೆ. ಈ ಕಡೆಯಿಂದ ಎಂಟ್ರಿ ಬರುತ್ತೆ. ನಾನು ಕಂಪ್ಲೀಟಾಗಿ ಯಾವ ಥರ ಇದೆ ಅಂತ ಏನು ನೋಡೇ ಇಲ್ಲ, ಬಂದಿದ ತಕ್ಷಣ ಮಲ್ಕೊಂಡೇ ಇದ್ದೀನಿ. ಸೊ ಅಲ್ಲೊಂದು ರೂಮ್ ಇದೆ, ಅಲ್ಲಿ ಸಿರಿ ಅವರಿದ್ದಾರೆ, ಇಲ್ಲಿ ನಾವಿದ್ದೀವಿ, ಅಲ್ಲಿ ಅಮ್ಮ ಅವರಿದ್ದಾರೆ. ಸೊ ಮೂವರಿಗೂ ಒಂದೇ ಕಡೆನೇ ತೊಗೊಂಡಿರೋದು. ನೀವು ಇಲ್ಲಿ ನಮ್ಮದು ನೋಡಿ 111 ಈ ಥರ ಇದ್ದರೆ ನಮಗೆ ಲಕ್ಕಿ ನಂಬರ್. ಸೊ ನೋಡಿ ಒಳಗಡೆ ಹೋಗೋಣ. ಸೊ ಇದು ಏನಿದು? ಓಕೆ, ನಮ್ಗೆ ಏನೋ ರೂಮ್ ಟೂರ್ ಕೊಡ್ತಾಳಂತೆ. ಸೊ ಇದು ಬಂದು ಬೆಡ್. ಯಾವುದು? ಓಕೆ, ಇದು ಟೇಬಲ್ ಮೇಲೆ ಇರೋದು ಕೆಟಲ್. ಸೊ ಇಲ್ಲೊಂದು ಎಷ್ಟು ಕೊಟ್ಟಿದ್ದಾರೆ. ಇದು ಮಾಡ್ಕೊಳ್ಳೋದಿಲ್ಲ, ಯಾವಾಗಲೂ ಸುಮ್ಮನೆ ನೋಡೋದಕ್ಕೆ ಅಷ್ಟೇ, ಯಾವತ್ತೂ ಮಾಡಿರಲ್ಲ. ಹೌದಾ? ಅಷ್ಟೇ ಇರಲಿ. ನಮ್ಮ ಯೋ ಬಾಸ್ ರೆಡಿ. ಸೊ ಇಲ್ಲೊಂದು ಫ್ರಿಜ್ ಕೊಟ್ಟಿದ್ದಾರೆ, ಮಿನಿ ಫ್ರಿಜ್ಜಲ್ಲಿ ಬಾಟಲ್ ಇಟ್ಟಿದ್ದೀವಿ. ಈ ಶಕ್ಕೆ ಒಳಗಡೆ ಹೊರಗಡೆ ಹೋದರೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ, ಯಪ್ಪ ಅಷ್ಟು ಬಿಸಿ. AC ಇಲ್ಲ ಅಂದರೆ ಇರೋಕ್ಕಾಗೋದೇ ಇಲ್ಲ. ಇಲ್ಲೊಂದಿಷ್ಟು ಚೇರ್. ಆ್ಯಕ್ಚುಲಿ ಇಲ್ಲಿ ಇದೆ, ಸೇಮ್ ಇದೇ ಥರನೇ. ಆ ಕಡೆ ಸೈಡ್ ಒಂದಿದೆ, ಅದು ಬಂದು ಬೀಚ್ ವ್ಯೂ ಕಾಣುತ್ತೆ. ಅದಕ್ಕೆ ಅಂದರೆ ಈ
ಪ್ರೈಸ್ಗಿಂತ ಡಬಲ್ ಆಗುತ್ತೆ. ಪ್ಲಸ್ ಅದು ಫುಲ್ ಆಗ್ಬಿಟ್ಟಿದೆ, ನಮ್ಗೆ ಸಿಗೋದಿಲ್ಲ, ಮುಂಚೆನೇ ಬುಕ್ ಮಾಡಬೇಕು. ಇದೇ ಥರ ಹಿಂಗೆ ಕುತ್ಕೊಂಡು ಕರ್ಟನ್ ತೆಗೆದ್ರೆ ಫುಲ್ ಬೀಚ್ ಎಲ್ಲ ವೇವ್ಸ್ ಎಲ್ಲ ನೋಡ್ಕೊಂಡು ಕುತ್ಕೋಬೋದು, ಆ ಥರ ಆಯಿತು. ಬಟ್ ನಮ್ಗೆ ಅದು ಸಿಕ್ಕಿಲ್ಲ. ಪರವಾಗಿಲ್ಲ, ಒಂದು ಸ್ವಲ್ಪ ಹೆಜ್ಜೆ ನಡ್ಕೊಂಡು ಹೋದ್ರೇ ಬೀಚ್ ಬಂದುಬಿಡುತ್ತೆ. ಸೊ ಇಷ್ಟಿದೆ ಇಲ್ಲಿ. ಒಂದು ಮಿರರ್ ಕೊಟ್ಟಿದ್ದಾರೆ, ಇನ್ನೊಂದು ವಾರ್ಡ್ರೋಬ್ ಇದೆ. ಮೋಸ್ಟ್ಲಿ ಇಲ್ಲೊಂದು ಮರ ಆಯಿತು ಅನ್ಸುತ್ತೆ, ಇಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಇದು ವಾಶ್ರೂಮ್ ಇದೆ. ಸದ್ಯಕ್ಕೆ ಕಿರಣ್ ರೆಡಿ ಆಗ್ತಾ ಇದ್ದಾರೆ. ಸೊ ಇಷ್ಟೇ ಇರೋದು, ಸಿಂಪಲ್. ಸೇಮ್ ನಮ್ಮದು ಯಾವ ಥರ ಇದೆ ಅದೇ ಥರ ಅಮ್ಮ ಸಿರಿ ಅವರ ಇರೋದಲ್ಲ ಅದೇ ಥರ ಇರೋದು. ಸೊ ಲಗೇಜ್ ಎಲ್ಲ ನೀಟಾಗಿ ಎತ್ತಿಟ್ಕೋಬೇಕು. ಇವಾಗ ಜಸ್ಟ್ ರೆಡಿ ಆಗಿದ್ದು, ಇನ್ನು ಓಡೋದು. ಏನು ಮಾಡ್ತಾ ಇದೀಯಾ? ನಾವು ಇವಾಗ ಎಲ್ಲಿ ಹೋಗ್ತೀವಿ ಹೇಳು? ನೀರು ಕೊಡಮ್ಮ ನಂಗೆ ಸ್ವಲ್ಪ ತಣ್ಣಗಿರೋದು. ಹೌದಾ? ವಾವ್, ಈ ಥರ ಕುಡಿಯೋಕ್ಕೇ ಚಂದ. ನಾವು ಇವಾಗ ಎಲ್ಲಿ ಹೋಗ್ತೀವಿ ಹೇಳು ಅಮ್ಮ? ಎಲ್ಲಿ ಹೋಗ್ತೀವಿ? ಬೀಚಲ್ಲಿ ಏನು ಮಾಡ್ತೀಯಾ ಅಮ್ಮ? ಇವಳು ತಗೊಂಡು ಇರೋ ಬರೋದನ್ನೆಲ್ಲ ಫ್ರಿಜ್ಜಿಗೆ ಇಡ್ತಾ ಇದ್ದಾಳೆ. ಸರಿ, ಬೀಚಲ್ಲಿ ಏನು ಆಟಾಡ್ತೀಯ ಹೇಳು? ನೋಡಿ, ಅವಳು ಟಾಯ್ಸ್ ಎಲ್ಲ ಇಟ್ಕೊಂಬಂದಿದ್ದಾಳೆ. ಲಾಸ್ಟ್ ಟೈಮ್ ಗೋವಾಗೆ ಬಂದಾಗ ತೊಗೊಂಡಿದ್ವಲ್ಲ, ಎಲ್ಲ ಸ್ಟ್ಯಾಂಡರ್ಡ್ ಆಡ್ತೀನಿ ನಾನು ಅಂತ. ಹಿಡ್ಕೊ ಹೋಗೋಣ, ನಡಿ. ಕತ್ಲೆ ಆಗ್ಬಿಡುತ್ತೆ, ನಡಿ, ಆಡೋಕ್ಕಾಗಲ್ಲ ಬೀಗ. ಇಲ್ಲಿ ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ. ಈ ಅಜ್ಜಿ ರೆಡಿನಾ? ನೋಡಿ, ನಮ್ಮ ಮಧ್ಯಾಹ್ನ ಊಟ ತರ್ಸ್ಕೊಂಡು ತಿಂದು ಹಂಗೆ ಮಲ್ಕೊಬಿಟ್ವಿ. ತಗೋಲಿ, ತಣ್ಣಗಿರ್ದೆ ನೋಡಿ ನೀರು. ಓಪನ್ ಮಾಡಿ ಕೊಡ್ತೀನಿ ನೀರು. ಜಾಸ್ತಿ ತಣ್ಣಗಿದ್ಯಾ? ಇಲ್ಲ. ಇಲ್ಲಿ ನಮ್ಮಮ್ಮ ರೆಡಿ. ಗೋವಾ ರೆಡಿ ಆಗ್ಬೇಕು. ಲೈಫಲ್ಲಿ ಒಂದ್ಸರಿ ಎಂಜಾಯ್ ಮಾಡ್ಬೇಕು. ಇರೋದು ಒಂದು ಲೈಫು. ಮಸ್ತ್ ಕಾಣತೈತೆ. ನಮ್ಮ ತಮ್ಮಂದು ಟೀ ಶರ್ಟ್ ಹಾಕೊಂಡಾರಮ್ಮ, ಪ್ಯಾಂಟ್ ಹೋಗಿ ಶಾಪಿಂಗ್. ಅಮ್ಮಂದು ಪ್ಯಾಂಟ್ ಟೀ ಶರ್ಟ್ ಚೆನ್ನಾಗಿ ಕಾಣತೈತೆ. ಸೊ ಇವಾಗ ನಾನು ಇದು ಬ್ಯಾಗ್ ತಗೊಂಡೆ, ಮಸ್ತ್ ಇದೆ ಅಮ್ಮಂದೆ. ನಾನು ಇಟ್ಕೊಂಡಿದ್ದೆ, ಹಂಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಮ್ಯಾಚ್ ಆಗುತ್ತೆ ಅಂತ ಇದು ತಗೊಂಡಿರೋದು. ಚೆನ್ನಾಗಿ. ಇವಾಗ ಇವ್ ಅಜ್ಜಿ ಹೆಂಗ್ ಕಾಣಿಸ್ತಿದಮ್ಮ? ಓಯ್, ಬ್ಯಾಗ್ ತಗೊಂಡಿದ್ದೀನಿ. ಇದರಲ್ಲಿ ಏನಾಗ ಒಂದು ಅಂಬ್ರೆಲ್ಲ ಇಟ್ಕೊಂಡಿದ್ದೀನಿ, ವಾಟರ್ ಬಾಟಲ್ಲು, ಮತ್ತು ಇದರಲ್ಲಿ ಒಂದು ಸ್ವಲ್ಪ ಶೇಡ್ಸ್ ಇದಾವೆ, ಒಂದು ಕೂಮ್ ಅಷ್ಟೇ. ಇಷ್ಟು ತಗೊಂಡಿದ್ದೀನಿ. ಫುಲ್ ಅಷ್ಟೇ ಅಷ್ಟೇ. ಹೋಗೋದು ಬಾ, ಟೈಮ್ ಆಗ. ಕಿರಣ್ ಕೂಡ ರೆಡಿ. ಹೋಗೋಣ, ಸನ್ಸೆಟ್ ಆಗ್ಬಿಡುತ್ತೆ. ಬಾ ಕಿರಣ್, ಹೋಗೋಣ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಅಲ್ಲಿ ಸಿರಿದು ಲಾಕ್ ಆಗ್ಬಿಟ್ಟೈತೆ ಬ್ಯಾಗ್, ಟ್ರಾಲಿ, ಬಟ್ಟೆ ಎಲ್ಲ ಅದ್ರಲ್ಲೇ. ಅಲ್ಲ ಇವು ಬಟ್ಟೆ ಎಲ್ಲ ಲಾಕ್. ನಡಿ ಹೋಗೋಣ ಬಾ, ನಾವು ಬೇಗ. ಇನ್ನ ಸಿರಿ ರೆಡಿನೇ ಆಗಿಲ್ಲ. ಇಲ್ಲಿ ನಮ್ಮ ಆಕಾಶ್ ಅವ್ರು ಬಂದಿದ್ದಾರೆ. ಹಾಯ್. ಇಲ್ಲಿ ಸಿರಿದು ಇಷ್ಟೊತ್ತು ಏನಾಗಿತ್ತು ಪ್ರಾಬ್ಲಮ್ಮು? ಲಾಕ್ ಆಗ್ಬಿಟ್ಟಿತ್ತು. ಅದಕ್ಕೆ ಹಂಗು ಹಿಂಗು ಮಾಡಿ ಓಪನ್ ಆಯ್ತು. ಆಯ್ತು, ರೆಡಿ ಆಗ ಹೋಗೋಣ. ನಾವು ಇವಾಗ ಬೀಚ್ ಹೋಗ್ತಾ ಇದೀವಿ. ಯಾವ ಕಡೆ? ಲೆಫ್ಟ್. ಎಲ್ಲಿ ಮಿರರ್ ಕಾಣಿಸ್ತಲ್ಲ ನಿಂದ್ರಬೇಕು ಅನ್ಸ್ಬಿಡುತ್ತ. ಎಲ್ಲ ಹುಡುಗಿರು ಹಿಂಗೆ ಅಲ್ಲ. ಸೊ ಚಪ್ಪಲ್ ಹಾಕೊಂತಿಲ್ಲ, ಹಂಗೆ ಹೋಗ್ತಾ ಇದೀವಿ, ಇಲ್ಲೇ ಇರೋದಂತ. ಸೊ ನಾನು ಆವಾಗಲೇ ಹೇಳಿದ್ನಲ್ಲ, ಇನ್ನೊಂದು ಬೀಚ್ ಸೈಡ್ ಒಂದು ಸ್ಟೇ ನಮಗೆ ರೂಮ್ ಸಿಗುತ್ತೆ ಅಂತ. ಆ ವಿಂಡೋ ಹತ್ರ ಕುತ್ಕೊಂಡ್ರೆ ಕರೆಕ್ಟಾಗಿ ನಮಗೆ ಬೀಚ್ ಎಲ್ಲ ಕಾಣುತ್ತೆ, ಒಂದು ಒಳ್ಳೆ ವ್ಯೂ ಇರುತ್ತೆ. ಇದಕ್ಕೆ ಅಂದರೆ ನಾವು ಸ್ಟೇ ಮಾಡೋಕ್ಕಿಂತ ಡಬಲ್ ಆಗುತ್ತೆ ಅಂತ ಹೇಳಿದ್ನಲ್ವಾ. ಸೊ ನಮಗೆ ಸ್ಟೇ ಮಾಡಿದ್ದು ಪರ್ ರೂಮ್ 3000 ಬೀಳುತ್ತೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ ಅದಕ್ಕೆ. ಸೊ ಇದಂದರೆ ಮೋಸ್ಟ್ಲಿ 3500 ಆಗಿದ್ದು. ಇದಂದರೆ ಸ್ವಲ್ಪ 8000 ಏನೋ ಆಗುತ್ತೆ ಅಂತ ಕಾಣುತ್ತೆ. ಸೀಸನ್ ಮೇಲೆ ಡಿಪೆಂಡ್ಸ್. ಇವಾಗ ಸದ್ಯಕ್ಕೆ 8000 ಇದೆ, ಆಮೇಲೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗುತ್ತಂತೆ. ಸೊ ಅವ್ರು ಹೇಳ್ತಾಯಿದ್ರು. ಸೊ ಓಕೆ, ನಮ್ಮ ತಮ್ಮ ಅದೇ ಹೇಳಿದ್ದು, ಬೀಚ್ ಕುತ್ಕೊಂಡು ಏನು ಯಾವಾಗಲೂ ನೋಡ್ಕೊಂಡು ಬಂದಿರ್ತೀವಿ, ಆರಾಮಾಗಿ ಆಟ ಆಡೋಣ, ನಡ್ಕೊಂಬಂದರೆ ಆಲ್ರೆಡಿ ಇಲ್ಲಿ ಸಿಕ್ಬಿಡುತ್ತೆ ನಮಗೆ ಬೀಚ್ ಅಂತ. ಸೊ ಆ ಥರ ಹೇಳ್ತಾಯಿದ್ದು. ಬಟ್ ಚೆನ್ನಾಗಿದೆ ಇದು ಮಾತ್ರ. ನೋಡಿ ಎಷ್ಟು ಚಂದ ಕಾಣಿಸ್ತಲ್ಲ. ಜಾಸ್ತಿ ಆಯಿತು. ಸೊ ಇಲ್ಲಿಂದ ಬಂದರೆ ಇಲ್ಲೇ ಬೀಚ್ ಇರೋದು, ನಾವು ಸ್ಟೇ ಮಾಡ್ತಿರೋದು ಈ ಥರ. ಚೆನ್ನಾಗಿತ್ತಲ್ಲ. ಯಾವಾಗೋ ಬೀಚ್ ಬಂದಿದ್ದು ಅಮ್ಮನ ಜೊತೆ ಅಂತ ಬೀಚಿಗೆ ಬಂದು ನಾನು ಯಾವ ಕಾಲ ನಂಗೆ ನೆನಪೇ ಇಲ್ಲ ನಮ್ಮ ಅಮ್ಮನ ಜೊತೆ ಬಂದು. ಗೋವಾಕ್ಕಂತ ನಮ್ಮಮ್ಮ ಫಸ್ಟ್ ಟೈಮ್ ಎಲ್ಲ ಹೋಗಿ
ಗೋವಾ ಫಸ್ಟ್ ಟೈಮ್. ಸೊ ನಾನು ಅಮ್ಮ ಬಂದ್ಬಿಟ್ವಿ. ಕಿರಣ್ ಮತ್ತು ಏನೋ ಮುಂಚೆನೇ ಬಂದ್ಬಿಟ್ಟಿದ್ರು. ಸೊ ಈ ಸಿರಿಗೆ ಮಂಜುಗೆ ಅವ್ರಿಗೆಲ್ಲ ವೆಯ್ಟ್ ಮಾಡ್ತಾ ಇರೋದು. ಸ್ವಲ್ಪ ಸಿರಿದ ಬ್ಯಾಗ್ ಲಾಕ್ ಆಗಿತ್ತು ಅಂತ ಲೇಟ್ ಆಯಿತು. ಇಲ್ಲಿ ನೋಡ್ರಿ ಅಪ್ಪ ಮಗಳು ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮಮ್ಮ ಚಿಲ್ಲಿಂಗ್ ಹೇಗೈತಮ್ಮ? ಹಿಂಗೆ ಮಕ್ಕೊಂಡು ಇಲ್ಲಿ ಈ ಥರ ವ್ಯೂ ನೋಡ್ತಿದ್ರೆ iya full ಖುಷಿ. ಅಯ್ಯೋ ಎಲ್ಲಿ ಬಂದಿದ್ದೀವಿ? ಇಷ್ಟನಾ ನಿಂಗೆ? ಏನು ಟಾಯ್ಸ್ ಆಟ ಆಡಕ್ಕ? ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡು, ಆಮೇಲೆ ಅದೆಲ್ಲ ಆಟ ಆಡೋಣ. ಬಂತ್ ಬಂತ್ ಇನ್ನ ಸನ್ಸೆಟ್ ಆಗಕ್ ಟೈಮ್ ಇದೆ. ಇಯಾನ ಅಂತೂ ಫುಲ್ ಎಂಜಾಯ್ ಮಾಡ್ತಾಳೆ. ಎಲ್ಲೇ ಕರ್ಕೊಂಡು ಹೋಗ್ಲಿ ಅವಳು ಫುಲ್ ಎಂಜಾಯ್ ಮಾಡ್ತಾಳೆ. ಸೊ ಅದೊಂದು ಖುಷಿ ಆಗುತ್ತೆ ಟ್ರಾವೆಲ್ ಮಾಡೋದಕ್ಕೆ. ಎಷ್ಟಾಗುತ್ತೆ ಅಷ್ಟು ಟ್ರಾವೆಲ್ ಮಾಡೋದು ನನಗಂತೂ ತುಂಬ ಇಷ್ಟ. ಇಯಾನ ಜೊತೆ ಎಷ್ಟಾಗುತ್ತೆ ಅಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡೋಕ್ಕೆ. ಸೊ ಯಾವಾಗಲೂ ಅದಕ್ಕೆ ನಾವು ಜಾಸ್ತಿ ಟ್ರಾವೆಲಿಂಗಿಗೆ ಪ್ರಿಫರೆನ್ಸ್ ಕೊಡ್ತೀವಿ ಜಾಸ್ತಿ. ಸೊ ಇಷ್ಟು ಅಂತ ಎಲ್ಲ ಸೇವಿಂಗ್ಸ್ ಎಲ್ಲ ಮಾಡಿ ಟ್ರಾವೆಲ್ ಮಾಡಿಬಿಡೋಣ ಅಂತ. ಆ್ಯಕ್ಚುಲಿ ಮನೆಯದು ಸ್ವಲ್ಪ ಇನ್ನೊಂದು ಆಲ್ರೆಡಿ ಹೇಳಿದ್ನಲ್ಲ, ಕಿಚನ್ದು ಸ್ವಲ್ಪ ವುಡ್ ವರ್ಕ್ ಎಲ್ಲ ಮಾಡಬೇಕಿನ್ನೋ ಇಂಟೀರಿಯರ್ ಎಲ್ಲ ಮಾಡಿಸ್ಬೇಕಂತ ಅಂದ್ಕೊಂಡಿದ್ವಲ್ಲ, ಅದೇನಿಲ್ಲ ಅಂದರೂ ಹತ್ರ 1.5 ಲಕ್ಷ ಆಗುತ್ತೆ. ಸೊ ಆಮೇಲೆ ಫೈನಲ್ ಹಂಗೆ ಮಾಡಿಸ್ಬಿಡೋಣ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ಕಿರಣ್ ಹೇಳಿದ್ರು ಬೇಡ, ಏನಕ್ಕೆ ಸುಮ್ಮನೆ ದುಡ್ಡು ಇದು ಮಾಡೋದು, ಅದಕ್ಕೆ ಇನ್ವೆಸ್ಟ್ ಮಾಡೋ ಬದಲು ಅದೇನು ನಿಂತ್ಕೊಂಡಿಲ್ಲ ಅಷ್ಟೊಂದು, ಅದ್ರ ಬದಲು ನಾವೆಲ್ಲರೂ ಟ್ರಾವೆಲ್ ಮಾಡೋಣ ಚೆನ್ನಾಗಿ ಅಂತೆಲ್ಲ ಅದೇ ಹೇಳ್ತಾಯಿದ್ರು. ಸೊ ಒಂದೊಂದ್ಸರಿ ನನಗೂ ಹಂಗೆ ಅನಿಸುತ್ತೆ, ಕರೆಕ್ಟ್ ಅಲ್ವಾ? ಈ ಸುಮ್ಮನೆ ಏನೇನಕ್ಕೋ ವೇಸ್ಟ್ ಮಾಡೋಕ್ಕಿಂತ ಟ್ರಾವೆಲ್ ಮಾಡಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು, ಯಾವ್ಯಾವ ಪ್ಲೇಸ್ ಯಾವ ಥರ ಇರುತ್ತೆ, ಕಂಟ್ರಿ ಯಾವ ಥರ ಇರುತ್ತೆ ಎಲ್ಲ ಆ ಥರ ಎಲ್ಲ ಮಾಡೋದು ನನಗೂ ಅದೇ ಅನಿಸುತ್ತೆ. ಕಿರಣ್ ಹೇಳೋದು ನಿಜ ಅಂತಲೇ ಅನಿಸುತ್ತೆ. ಅಪ್ಪ ಇವಾಗ ಬಂದ ನೋಡ್ರಿ ಮಂಜು. ಸನ್ಸ್ಕ್ರೀನ್ ಇಲ್ಲ ಹಾಕಿಲ್ಲಪ್ಪ, ಏನು ನಡೀತೈತೆ? ಲೋಷನ್ ಹಾಕಿ ಪರವಾಗಿಲ್ಲ. ನಾನು ಸನ್ಸ್ಕ್ರೀನ್ ಇದುವರೆಗೆ ಹಾಕಿಲ್ಲ, ಈಗ ನೋಡ್ಬೇಕು. ಸೇವ್ ಮಾಡ್ತಿರೋದು ಇಲ್ಲಿ ಈ ಒಂದು ಹೋಟೆಲಲ್ಲಿ. ನಾವು ಬೆಳಿಗ್ಗೆಯಲ್ಲಿ ಅದ್ರ ಮೇಲೆ ಇಲ್ಲಿದೆಯಲ್ಲ ಹಟ್ ಥರ ಕಾಣ್ತಿದೆಯಲ್ಲ, ಅಲ್ಲೇ ಮಲ್ಕೊಂಡು ಈ ಬೀಚ್ನ ನೋಡ್ತಾ ಇದ್ದಿದ್ದು. ಅಲ್ಲಿ ನೋಡಿ. ನಮ್ಮಮ್ಮ ಕಪ್ಪೆ ಚಿಕ್ಕ ತಗೊಂಡಾರ, ಚೆನ್ನಾಗದಾವಲ್ಲ, ನೆನಪಿಗಿರ್ತಾವ ತಗೊಂಡೋಗು. ಆರ್ಟ್ ವರ್ಕ್ ಎಲ್ಲ ಮಾಡ್ತಾರ. ಅಲ್ಲಿ ಕುತ್ಕೊಳಂಬ. ಪ್ಯಾಂಟ್ ಎಲ್ಲ ಒದ್ದೆ ಆಯ್ತಲ್ಲಮ್ಮ. ಆಲ್ರೆಡಿ ಇವ್ರು ಆಟ ಸ್ಟಾರ್ಟ್ ಮಾಡ್ಕೊಂಡಾರ ನೋಡ್ರಿ ಇಲ್ಲಿ. ಏನ ಕಾಯ್ತಾ ಇದ್ಲು ಆಟ ಆಡೋದಕ್ಕೆ. ಲಾಸ್ಟ್ ಟೈಮ್ ಗೋವಾ ಕಿರಣ್ ಬರ್ಡೇಗೆ ಬಂದಿದ್ವಿ June 5th. ಕರೆಕ್ಟ್ 1 ವರ್ಷ ಆಯ್ತು, ಇನ್ನೇನು ಬಂತು ಜೂನ್ ಅಲ್ಲ ಕಿರಣ್? ನಿನ್ ಬರ್ಡೇಗೆ ಬಂದಿದ್ವಲ್ಲ ಗೋವಾಗೆ. ಏನಿಯು ಮುದ್ದೆ ತರ ಇದೆಯಾ ಮಣ್ಣು? ಚಂದ ಕಲರ್ ಅದು. ಏನಾದ್ರು ಮಾಡ್ಕೋಬೋದು ನೆನಪಿಗೆ. ನಮ್ಮಮ್ಮನ ಗಾಗಲ್ಸ್ ನೋಡ್ರಿ, ಬಿಸಿಲು ಬಿದ್ರೆ ಈ ತರ ಆಗುತ್ತೆ ಅಲ್ಲ? ನಂಬರ್ದೆ
ಬಟ್ ಬಿಸಿಲಿಗೆ ಬಂದ್ರೆ ಈ ತರ ಗಾಗಲ್ಸ್ ತರ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಸ್ಪೆಕ್ಸ್ ಆಗುತ್ತೆ ನಾರ್ಮಲ್ ಇದ್ದಾಗ. 2 in 1 ಮಸ್ತ್ ಐತೆ. ಸನ್ಸೆಟ್ ಆಗೋ ಟೈಮ್ ಆಯ್ತು. ಸಿರಿ ಬರ್ತಾಳ ಇಲ್ಲ? ಆಕಾಶ್ ಸಿರಿ ಆ ಕಡೆ ಕುತ್ಕೊಂಡಾದ್ರೆ ಮರಳು ಇರುತ್ತೆ, ಆ ಕಡೆ ಫುಲ್ ಆ ಕಡೆ ಹೋದ್ರೆ. ಕಿರಣ್ಗೆನೆ ಜಾಸ್ತಿ ಇಂಟ್ರೆಸ್ಟ್ ಈ ಥರ ಆಡೋದಕ್ಕೆ, ಕಾಯ್ತಾ ಇದ್ರು ಯಾವಾಗ ಆಡ್ತೀನಿ ಅಂತ. ಏನಾಗೂ ಎಷ್ಟಿದೆಯೋ ಅಷ್ಟೇ ಡಬಲ್ ಈ ಕಿರಣ್ ಕೂಡ ಇದೆ. ಅವರು ಅದೆಲ್ಲ ಇಟ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ರು. ಏನೋ ಒಂಥರ ಖುಷಿ ಅನಿಸುತ್ತೆ. ಇಷ್ಟು ವರ್ಕ್ ಪ್ರೆಷರ್ ಎಲ್ಲ ಇರುತ್ತೆ ಆಫೀಸಲ್ಲಿ, ಅವಾಗವಾಗ ಈ ಥರ ಒಂದು ಒಳ್ಳೆ ವೆಕೇಶನ್ ಬಂದು ಈ ಥರ ಒಂದು ಮಕ್ಕಳ ಥರ ಆಗಿ ನಾವು ಆಟ ಆಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಥರದ್ರಲ್ಲೇ ಮಾಡೋದು ಸ್ಟ್ಯಾಂಡರ್ಡ್. ಒಡಿಸ್ಸಾಗೆ ಹೋದಾಗ ಮಾಡ್ತಿದ್ರಲ್ಲ ನಮ್ಮಮ್ಮ ಅಂತ. ಅದಕ್ಕೆ ಡಾಗಿ ನೋಡ್ರಿ ಫೋಟೋ ಶೂಟ್ ಮಾಡ್ಕೊತಾ ಇದೆ. ಎಲ್ಲಿ ತಗೊಂಡಿ ಮತ್ತೆ? ಜಾಸ್ತಿ ಹುಡುಕ್ತಿರ. ಸೊ ನಮ್ಮಮ್ಮ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಬೀಚಲ್ಲಿ. ನಾನು ಅಮ್ಮ ಜೊತೆ ಬೀಚಿಗೆ ಬಂದು ತುಂಬಾ ಗ್ಯಾಪ್ ಆಗಿತ್ತು. ನನಗಂತೂ ನೆನಪೇ ಇಲ್ಲ ನಾನು ಯಾವಾಗ ಈ ಥರ ಬಂದಿದ್ದೀನಿ ಅಂತ. ಒಂದು ಒಳ್ಳೆ ಡಿಸಿಷನ್ನೇ ತೊಗೊಂಡಿದ್ದೀವಿ ಅಂತ ಅನಿಸುತ್ತೆ ಈ ವರ್ಷದಲ್ಲಿ. ಏನೋ ಕಟ್ಟಕತ್ತಾರ ನಮ್ಮ ಕಿರಣ್. ಹೊಸ ದಂಪತಿಗಳು ಇವಾಗ ರೆಡಿ ಆಗಿ ಬರಾಕತ್ತಾರ. ಏಯ್ ಬಂದ್ರು. ಬಂದ್ರು ನಮ್ಮ ಹೀರೋಯಿನ್. ಹೀರೋಯಿನ್ ಒಂಥರ ಚಿಪ್ಪು ಒಂಥರ ಅಂಟಾಗುತ್ತಲ್ಲ ಬಾಡಿ, ಒಂಥರ ಅಲ್ಲ ಹಂಗೆ ಅದು. ಸೊ ಸನ್ಸೆಟ್ ಆದಮೇಲೆ ಬಂದ್ಬಿಡ್ತಾಳೆ ಸಿರಿ ಅಂತ ಅಂದ್ಕೊಂಡಿದ್ದೆ, ಬಟ್ ಪರವಾಗಿಲ್ಲ ಮುಂಚೆನೇ ಬಂದ್ಲು. ಆ್ಯಕ್ಚುಲಿ ಅವಳು ಬ್ಯಾಗ್ ಟ್ರಾಲಿ ತೊಗೊಂಬಂದಿದ್ದಾಳ, ಲಾಕ್ ಆಗಿಬಿಟ್ಟಿದೆ, ಅದಕ್ಕೆ ಲೇಟ್ ಆಗಿದೆ ರೆಡಿ ಆಗೋದಕ್ಕೆ. ಸೊ ನಾನು ಏನಕ್ಕೆ ರೆಡಿ ಆಗಿಲ್ಲ ಅಂದ್ಕೊಂಡ್ರೆ ಆಮೇಲೆ ಆ ಥರ ಆಗಿಬಿಟ್ಟಿದೆ. ಸೊ ಹಂಗಿಂಗು ಮಾಡಿ ಎಲ್ಲ ಎಷ್ಟೊತ್ತು ಮಂಜು ಎಲ್ಲ ಕುತ್ಕೊಂಡು ಸರ್ಕಸ್ ಮಾಡಿ ತೆಗ್ದಿದ್ದಾರೆ. ಓಪನ್ ಆಗಿ ಆಮೇಲೆ ರೆಡಿಯಾಗಿ ಬರೋಷ್ಟು ಇಷ್ಟೊತ್ತಾಯಿತು. ನಾವು ಆಲ್ರೆಡಿ ಒಂದು ಅರ್ಧ ಗಂಟೆ ಎಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಆಮೇಲೆ ಬಂದಿರೋದು. ಒಂಥರ ಚೆನ್ನಾಗಿರುತ್ತೆ ಎಲ್ಲ ಬೀಚಲ್ಲೆಲ್ಲ ಆಡೋದಕ್ಕೆ. ಬಟ್ ಫುಲ್ ಆಟ ಆಡಿಲ್ಲ ನಾವು, ಜಸ್ಟ್ ಅಷ್ಟೇ ಕಾಲಲ್ಲೆಲ್ಲ. ಯಾಕಂದರೆ ನನಗೆ ಫುಲ್ಲೆಲ್ಲ ಕುತ್ಕೊಂಡು ಆಟಾಡ್ಬಿಟ್ರೆ ಮನೆಗೆ ಹೋಗಿ ಒಂದು ತಿಂಗಳಾದರೂ ಸರಿ ಹಂಗೆ ಬಟ್ಟೆಯಿಂದ ಬರ್ತಾನೆ ಇರುತ್ತೆ ಅದು ಸ್ಯಾಂಡ್. ವಾಷಿಂಗ್ ಮಿಷಿನ್ ಹಾಕ್ದಾಗೆಲ್ಲ ತೆಗ್ದಾಗೆಲ್ಲ ಯಾವಾಗಾದ್ರೂ ಒಂದೊಂದಷ್ಟು ಬರ್ತಾ ಇರುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಬಂದಾಗ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ಈ ಸರಿ. ಅಪ್ಪಗೆ ಜಾಸ್ತಿ ಮಗಳಿಗಿಂತ ಆಟ ಆಡೋಕ್ಕೆ ಇಂಟ್ರೆಸ್ಟ್ ಅಲ್ಲ? ಏನಾಗಿಂತ ನಿಂದೆ ಆಗೈತಿ ಇಂಟ್ರೆಸ್ಟ್ ಆಟ ಆಡೋದು. ವಾವ್, ಏನೇನೋ ಮಾಡಿರಲ್ಲ, ಸೂಪರ್. ಏನ್ ಮಾಡಿದಾರೆ ಪಪ್ಪ? ಏನದು? ಆಯ್ತು, ಸೂಪರ್. ಓ, ಇಲ್ಲಿ ನೀರೆಲ್ಲ ಹಿಂಗೆ ಬಿಟ್ಟು ಸ್ವಿಮ್ಮಿಂಗ್ ಪೂಲ್. ಇದು ಯಾವ್ದು ಪೂಲು? ನೀರೆಲ್ಲ ತೆಗೆದು ಅದೇ ಓ ನೈಸ್. ಏನೋ ಮಾಡ್ತಾ ಇದ್ದಾರೆ. ಇಲ್ಲೇ ಗುಂಡಿ ಮಾಡ್ಬಿಟ್ಟು ಇಲ್ಲೇ ಬರುತ್ತೀರಮ್ಮ ಅಂತ ಇಲ್ಲೇ ಬಂದು ಇಲ್ಲಿದ್ದಾರೆ ತುಂಬ್ತಾಳೆ ಇವಾಗ. ಖುಷಿ ಖುಷಿ ಇರ್ತಾಳ ಆಕಿಗೇನು. ಬಂತು ಇಲ್ಲೇ. ಹಾ ಇಲ್ಲೇ ಬಂತು ಇಲ್ಲಿ ಬಾ, ಬರುತ್ತೆ. ಏನೋ ಸ್ವಲ್ಪ ಮುಂದೆ ಬಾ. ಹಾ ಬರುತ್ತೆ ಇವಾಗಿರು. ಬಂತು ತುಂಬಿಸು. ಅಯ್ಯೋ ಬರ್ಲಿಲ್ಲ ಪಾಪ, ಅಲ್ಲಿಗೆ ಡ್ರಾಪ್ ಆಯ್ತು. ನಿನ್ಗೋಸ್ಕರ ಪಪ್ಪ ಅಲ್ಲೇ ಗುಂಡಿ ಮಾಡಿದಾರ. ಬಾ, ಇಲ್ಲೇ ನೀರಿದೆ, ಎತ್ತು. ಅಲ್ಲಪ್ಪ
ಸಾಧ್ಯನೇ ಇಲ್ಲ. ಬಾಯಿಲೆ ನೀನ್ ಹಿಡ್ಕೊಂಡ್ರ ಸಿಲ್ವರ್ ಬಟನ್ ಸಿಲ್ವರ್ ಐತೆ ತಗೋ. ನಾನು ಹೇಳಿದ್ದು ಫಿಶ್ನು ಸಿಲ್ವರ್ ಐತಿ. ಟಚ್ ಮಾಡು ಆಗುತ್ತಾ? ಹಿಡ್ಕೊ ಮಂಜು. ಹಿಂಗೆ ಫ್ರೈ ಮಾಡ್ಕೊಂಡು ಅಕ್ಕ ಬಾಯಿಗೆ ಅಕ್ಕ. ಹಿಂಗ್ ಹಿಡ್ಕಮ್ಮ ಹಂಗ. ಏನ್ ಫಿಶ್ ಅಲ್ಲ ನೀರು ಹಾಡಲ್ಲಿ ಸತ್ತೋಗಿದೆ ಅಮ್ಮ ಅವೆಲ್ಲ. ಫೈನಲಿ ಆರ್ಟ್ ಸ್ಯಾಂಡ್ ಆರ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಪತಿದೇವರು. ಇಲ್ಲಿ ನೋಡ್ರಿ ಶಿವಲಿಂಗ ಮಾಡಿರೋದು. ಅಲ್ಲಿದ್ದ ನೀರು ಬಂದ್ರೆ ಇಲ್ಲಿ ಒಳಗಡೆ ಬರುತ್ತೆ ನೀರು. ಇವಳು ನಮ್ಮ ಮಗಳು ನೋಡಿ ನೀರು ಹಿಡ್ಕೊಂಬಂದು ಅಭಿಷೇಕ ಮಾಡ್ತಿದ್ದಾಳೆ. ಸೂಪರ್. ಚಿಕ್ಕಪ್ಪ ಅಮ್ಮ ಮತ್ತೆ ಮಗಳದು ಫೋಟೋ ಶೂಟ್ ವಿಡಿಯೋ ಎಲ್ಲ ನಡೆಯೋದು. ತೋರಿಸ್ ಎಷ್ಟು ತಗೊಂಡೆ? ವಾವ್, ಹೋಗ್ ಹಾಕ್ಬಾ ಹೋಗ್. ಪ್ಲೀಸ್ ಕಿರಣ್ ಮೊದ್ಲು ಇಳಿತಿರ್ಲಿಲ್ಲ, ಇವಾಗ ನೋಡಿ ಮನೆಗೆ ಫಿಶ್ ಸಾಕ್ದಾಗಿಂದ. ಮೇಲೆ ಹಾಕ್ಬಾರ್ದು. ಇಲ್ಲಿ ಗಣಪ ಮುಂದೆ ಗಣೇಶ ಇದ್ದಾರೆ. ಇಲ್ಲಿ ಗಣಪ, ಇಲ್ಲಿ ಲಿಂಗ. ಅಲ್ಲೇ ಕುತ್ಕೋ, ಅದ್ರಲ್ಲೇ ಕಣ್ಣನ್ನು ಮಾಡಿರೋದು. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಅದರಲ್ಲೆಲ್ಲ ಹುಳ ಇದಾವೆ. ಸೊ ನಾವು ಬುಕ್ ಮಾಡಿದ್ದು ಹೋಟೆಲ್ ಏನಿದೆ ಸ್ಟೇ, ಇದು ಬೀಚ್ ಆಚೆ ಬಂದರೆ ಇಲ್ಲಿ ಒಂದು ಪ್ರೈವೇಟ್ ಬೀಚ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾರು ಅಷ್ಟೊಂದು ಜನ ಇರೋದಿಲ್ಲ, ಜಾಸ್ತಿ ಕ್ರೌಡ್ ಅಂತ ಅನಿಸೋದಿಲ್ಲ. ಆರಾಮಾಗಿ ನಾವು ಎಂಜಾಯ್ ಮಾಡ್ಬೋದು, ಫೋಟೋ ಶೂಟ್ ಮಾಡ್ಬೋದು, ವಿಡಿಯೋ ಎಲ್ಲ ಮಾಡ್ಬೋದು. ನಾನೇನು ಅಂದ್ಕೊಂಡೆ ಎಲ್ಲ ಚೆನ್ನಾಗಿ ವೀಡಿಯೋಸು ಫೋಟೋಸ್ ಎಲ್ಲ ತೆಗಿಯೋಣ ಅಂತೆಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆ ಬೇಗ ಬಂದರೆ ಇಲ್ಲಿ ಯಾರೂ ಇರೋದಿಲ್ಲ. ಆ ಕಡೆ ಸೈಡ್ ಹೋದರೆ ಇನ್ನೂ ತುಂಬ ಚೆನ್ನಾಗಿದೆ, ಆ ಕಡೆ ಕಲ್ ಮೇಲೆಲ್ಲ. ಸೊ ನಾನು ಅಂದ್ಕೊಂಡೆ ಈ ಥರ ವೀಡಿಯೋಸ್ ಫೋಟೋಸ್ ಎಲ್ಲ ಶೂಟ್ ಮಾಡೋಣ, ನಮ್ಮ ತಮ್ಮನೂ ಇದ್ದಾನೆ, ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಡ್ತಾನೆ ಅಂತ. ಬಟ್ ಏನೋ ಅನ್ಕೋತೀವಿ, ಏನೇ ಆಗಲೇ ಇಲ್ಲ ಎಷ್ಟು ಟ್ರೈ ಮಾಡಿದ್ರು. ಬಟ್ ಎಷ್ಟಾಗುತ್ತೋ ಅಷ್ಟೇ ಹಂಗೆ ರೆಡಿ ಆದ್ವಿ. ನಾನು ಫುಲ್ ಕಂಪ್ಲೀಟ್ ವೈಟ್ ಹಾಕ್ಕೊಂಡು ತೆಗೆಸ್ಕೋಬೇಕು ಅಂತ ಅಂದ್ಕೊಂಡು ತೊಗೊಂಬಂದಿದ್ದೆ. ಸೊ ಈ ಸರಿ ಮಿಸ್ ಆಯಿತು. ನೋಡೋಣ, ಮೇ ಬಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಈ ಸರಿ ಆ್ಯಕ್ಚುಲಿ ಕರೆಕ್ಟ್ ಟೈಮ್ ಇದ್ದಿದ್ದು, ಯಾಕಂದರೆ ಎಲ್ಲರೂ ಇದ್ದರು, ನಮ್ಮ ತಮ್ಮನೂ ಇದ್ರು ಶೂಟ್ ಮಾಡೋಕ್ಕೆ ಎಲ್ಲ.
ಬೀಚಲ್ಲಿ ಯಾವ ಥರ ಟೈಮ್ ಹೋಯ್ತು ಅಂತಲೇ ಗೊತ್ತಿಲ್ಲ, ಚೆನ್ನಾಗಿ ಆಟ ಆಡಿದ್ವಿ, ಸನ್ಸೆಟ್ ಕೂಡ ಆಗೋಯ್ತು. ಅಷ್ಟೊತ್ತಿಗೆ ಸ್ವಲ್ಪ ಕತ್ಲೆ ಆಗೋ ಥರ ಬಂತಲ್ವ, ಸೊ ಇಲ್ಲಿ ಕ್ಯಾಂಡಲ್ ತೊಗೊಂಬಂದಿಟ್ರು. ಕ್ಯಾಂಡಲ್ ತಂದ ಮೇಲೇ ಆ ಕಂಪ್ಲೀಟ್ ವೈಬ್ಸೇ ಚೇಂಜ್ ಆಯಿತು. ಫ್ಯಾಮಿಲಿ ಎಲ್ಲ ಜಾಯಿನ್ ಮಾಡಿಸ್ತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳೋಕ್ಕೆ. ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದೆ. ಮಧ್ಯಾಹ್ನ ಕರೆಕ್ಟಾಗಿ ಊಟ ಆಗಿರಲಿಲ್ಲ, ಅಂದರೆ ಅರ್ಧಂಬರ್ಧ ತಿನ್ಕೊಂಡು ಫಸ್ಟು ನಿದ್ದೆ ಆದರೆ ಸಾಕು ಅಂದ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ವಿ. ಆಮೇಲೆ ಎದ್ದ ತಕ್ಷಣ ಸಾಯಂಕಾಲಕ್ಕೆ ಸ್ವಲ್ಪ ಇವಾಗ ಬೇಗ ಹಸ್ವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೇರೆ ಎಲ್ಲಾದರೂ ಎಲ್ಲಿ ಹೋಗೋದು, ಇಲ್ಲೇ ಆರಾಮಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಏನಂದರೆ ಫುಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಆದರೆ ಟೈಮ್ ತುಂಬ ತೊಗೊಳುತ್ತೆ. ಇವಾಗ ನಾವು ಏನಾದರೂ ಆರ್ಡ್ರ್ ಕೊಟ್ಟರೆ ಏನಿಲ್ಲ ಅಂದರೂ ಅರ್ಧ ಗಂಟೆ, ಮಿನಿಮಮ್ ಅರ್ಧ ಗಂಟೆ 45 ಮಿನಿಟ್ಸ್ ಹಂಗೆ ಆಗಿಬಿಡುತ್ತೆ. ಸೊ ವೆಯ್ಟ್ ಮಾಡಬೇಕಾಗುತ್ತೆ, ಅದು ಒಂದೇ ನನಗೆ ಇಷ್ಟ ಆಗಿಲ್ಲ. ಬಟ್ ಅದಾದಮೇಲೆ ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಫುಡ್ ಎಲ್ಲ. ಮತ್ತು ಈ ಥರ ಬೀಚಲ್ಲಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಜೊತೆ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ನನಗಂತೂ ಯಾವಾಗಲೂ ಆಸೆ ಇತ್ತು ಈ ಥರ ಒಂದು ಬೀಚಲ್ಲಿ ಕುತ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು, ಒಳ್ಳೆ ಊಟದ ಜೊತೆ ಈ ಬೀಚ್ ಸೌಂಡ್ ಮತ್ತು ಎಷ್ಟು ಚೆನ್ನಾಗಿರುತ್ತೆ. ಮೇಯ್ನಾಗಿ ನನಗೆ ಡ್ಯಾನ್ಸ್ ಮಾಡಬೇಕಂತ ತುಂಬ ಇಷ್ಟ ಆಯಿತು ಬೀಚಲ್ಲಿ ನೈಟೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ಫೈನಲಿ ಈ ದಿನ ಬಂದಿದೆ. ನಾನಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನು ಯಾವಾಗ ನಿದ್ದೆ ಬರ್ತೀನೋ ಅನಿಸ್ಬಿಟ್ಟಿತ್ತು, ಆ ಥರ ಆಗಿತ್ತು. ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.